4-5 ಜನ ಬಂದಿದ್ರು ಫ್ಯಾಮಿಲಿಯವರು. ಅದರಲ್ಲೂ ಒಂದು 2 ಗಂಡಸರಿದ್ರು. ಅವ್ರೇನ್ ಮಾಡಿದ್ರು, ಹಿಂಗೆಲ್ಲ ತೆಗಿಬಾರ್ದು, ಕಲ್ಲತ್ರ ಎಲ್ಲ ತೆಗಿಬಾರ್ದು, ನೀನು ದೇವಸ್ಥಾನದಲ್ಲಿ ನೀನು ತೆಗಿಯೋಕೆ ಪರ್ಮಿಷನ್ ಎಲ್ಲ ಯಾರು ಕೊಟ್ಟರು ಅಂತೆಲ್ಲ ಕೇಳ್ತಾ ಇದ್ರು. ಅದ್ಯಾರೋ ಬೇರೆ ಇನ್ನೊಂದು ಟೀಮ್ಗೆ, ಆಕ್ಚುಲಿ ಫೋಟೋಗ್ರಾಫರ್ ಟೀಮೇ ಅದನ್ನು, ಪಾಪ ಬೆಂಗಳೂರು ಟೀಮ್ ಅಂತೆ. ಆ ಹುಡುಗರಿಗೆ ಯಾರಿಗೂ ಗೊತ್ತಿಲ್ಲ. ಅವನಿಗೆ ಕೆಟ್ಟ ಪದಗಳಲ್ಲೇ ಬೈದ್ರು ಅವರು. ಫಸ್ಟು ನೀನು ಹೋಗು, ಇದಕ್ಕೆ ಬರ್ತೀಯಾ, ತರಿಯಕ್ಕೆ ಬರ್ತೀಯ ಅಂತೆಲ್ಲ ಬೈದ್ರು. ಸೊ ನಾವೇನ್ ಮಾಡಿದ್ವಿ, ಅದೇನೋ ಅವ್ರ ಪಾಡಿಗೆ ಅವ್ರದ್ದು ಆಗ್ತಾ ಇರಲಿ, ಬಿಟ್ಟಾಕಿ ನಮಗೆ ಹಾಕ್ಬೇಕು, ನಮ್ಮ ಕ್ಲೈಂಟು ಜೊತೆಗಿದಾರ, ಸುಮ್ಮನೆ ಕರ್ಕೊಂಬಂದಿರ್ತಾರೆ, ಮದುವೆ ಆಗಿರಲ್ಲ, ಆ ಕ್ಲೈಂಟಿಗೆ ಗಲಾಟೆ ಜಗಳ ಆದರೆ ಪಾಪ ಅವ್ರದ್ದೇನೋ ನೇಮು ಫೇಮು ಬ್ಯಾಡ್ ನೇಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ನ್ಯೂಟ್ರಲ್ ಆಗಿದ್ವಿ ಫಸ್ಟ್ ಟೈಮು. ಆಕ್ಚುಲಿ ಆ ಫೋಟೋಗ್ರಾಫರ್ಸ್ಗೆ ಅವನು ಆಲ್ರೆಡಿ ಏನು ನಮಗೆ ಹೊಡೆದಿರೋ ಟೀಮ್ ಇತ್ತಲ್ವಾ, ಆ ಹೊಡೆದಿರೋ ಟೀಮು ಮೊದಲೇ ತಲೆ ಮೇಲೆಲ್ಲ ಹೊಡೆದು 3rd ಕ್ಲಾಸ್ ಸೊಳ್ಳೆ ಮಕ್ಕಳು ಅಂತೆಲ್ಲ ಬೈದು ಹೋಗಿದ್ರು ಸರ್. ನಮಗೂ ಸಮೇತ ಬೈದಿದ್ರು ಸರ್. ಅದನ್ನು ನಾನು ಅವಾಯ್ಡ್ ಮಾಡ್ಕೊಂಡು ಸುಮ್ಮನಾದ್ವಿ. ಬರ್ತಾರೆ ಪುರೋಹಿತರು ಜಗಳ ಆಡ್ತಾನೆ ಇರ್ತಾರೆ, ಅವರು ಆ ದೇವಸ್ಥಾನದ ಪುರೋಹಿತರು ಜಗಳ ಆಡ್ತಾನೆ ಇರ್ತಾರೆ ಅಟ್ ಎನಿ ಕಾಸ್ಟ್. ಅದನ್ನು ನಾವು ಏನು ತಗೊಳ್ಳಲ್ಲ, ಯಾಕೆಂದ್ರೆ ಹೋಗ್ತೀವಿ ಒಂದು ಜಾಗದಲ್ಲಿ ಫೋಟೋಶೂಟ್ ಮಾಡ್ಕೊಂಡು ಬರೋಣ, ಅವ್ರ ಹತ್ರ ಜಗಳ ಮಾಡ್ಕೋಬಾರ್ದು ಅನ್ನೋದು ನಮಗೂ ಇರುತ್ತೆ. ನಾವು ಇನ್ನೊಂದಿನ ಹೋಗಿ ಫೋಟೋಶೂಟ್ ಮಾಡಬೇಕಲ್ಲ, ಜಗಳ ಮಾಡ್ಕೊಂಬಂದ್ರೆ ನಡೆಯಲ್ಲ ಅಂತ ಹೇಳಿ ನಾವೇನು ಮಾಡಿ ನ್ಯೂಟ್ರಲ್ಲೇ ಆಗಿ, ಆಲ್ಮೋಸ್ಟ್ ನ್ಯೂಟ್ರಲ್ ಆಗಿ ಸುಮ್ಮನಿದ್ವಿ. ಅವಾಗ ಯಾವಾಗ ಲೇಡಿದು ಕೈನ ಎಲ್ಲ ಇದು ಮಾಡಿ ಫೋನಲ್ಲಿ ಯಾಕೆ ವಿಡಿಯೋ ಮಾಡ್ತಾ ಇದ್ದೀರಾ ಅಂತ ಹೇಳಿ ಇದು ಮಾಡಿದಾಗ ನನಗೆ ಅವಾಯ್ಡ್ ಆಗಲಿಲ್ಲ. ನಾನು ಹೇಳಿದೆ, ಸರ್ ಹಂಗೆಲ್ಲ ಲೇಡೀಸ್ ಕೈನ ಮುಡ್ತಾ ಇದ್ದೀರಾ, ಇದು ಮಾಡ್ತಿದ್ದೀರಾ, ಈವನ್ ಅವ್ರಿಗೆಲ್ಲ ತಲೆಗೆಲ್ಲ ಹೊಡೆದ್ಬಿಟ್ಟು ಹೋಗಿದ್ದೀರಾ ನೀವು ಅಂತ ಹೇಳಿದಕ್ಕೆ, ನಿನ್ನನ್ನು ಬಿಡಲ್ಲ ಕಣೋ, ನಾನು ನಿನ್ನನ್ನು ಸಾಯಿಸ್ತೀನಿ ಅಂತ ಅಂದರು. ನೀವೇನೋ ಮಾಡೋಕ್ಕಾಗಲ್ಲ ಅಂತ ನಾನು ಕೂಗಾಡಿದೆ. ಯಾಕಂದ್ರೆ ಅದು ನನ್ನ ರೈಟ್ಸ್, ನಾನು ಮಾತಾಡಲೇಬೇಕಾಗುತ್ತೆ. ಅದನ್ನ ಎದುರುಕೊಂಡ್ರೆ ನಾನು ಅಲ್ಲಿ ಅವ್ರು ಏನಾದ್ರು ಮಾಡಬಹುದು. ಅವ್ರು ಏನ್ ಮಾಡಿದ್ರು, 5 ನಿಮಿಷ ಹೋದ್ರು. ಯಾಕೆಂದ್ರೆ ಅಲ್ಲಿ ಇಬ್ಬರೇ ಇದ್ದಿದ್ದವರು, ನಾವೇನಂತೂ 10-12 ಜನ ಇದ್ವಿ. ಅವರು ನಾವು 10-12 ಜನ ಇದ್ರು ನಾವು ಫೋಟೋಗ್ರಾಫರ್ ಸೇರ್ಕೊಂಡು ಅವ್ರಿಗೆ ಮೊದಲು ತಲೆ ಹೊಡೆದಾಗ ನಾವು ಹೊಡಿಬೋದಿತ್ತ, ಒಳ್ಳೆ ಮಾತಲ್ಲಿ ಹೇಳ್ಕೊಳ್ತಿದ್ವಿ ಸರ್. ಅದೆಲ್ಲ ರೆಕಾರ್ಡ್ ಇದೆ ಸರ್ ನನ್ನ ಹತ್ರ, ಎಲ್ಲ ರೆಕಾರ್ಡು ತಗೊಂಡಿದ್ದೆ. ನಾನು ಎದುರ್ಕೊಳ್ಳಿಲ್ಲ, ಯಾಕಂದ್ರೆ ನಂಗೆ ಗೊತ್ತಿತ್ತು ಈ ವಿಡಿಯೋ ಯಾವುದೇ ಕಾರಣಕ್ಕೂ ಕಿತ್ಕೊಳ್ಳೋಕೆ ಸಾಧ್ಯ ಇಲ್ಲ 1 hour ಅಂತ. ನಾನೇನ್ ಮಾಡಿದೆ, ಆಮೇಲೆ ಈ ತರ ಮಾಡಿದೆಲ್ಲ ತಪ್ಪು, ನೀನು ಈ ತರ ಮಾತಾಡ್ಬೇಡ, ನಾನು ಪ್ರೆಸ್ಸು ಅಂತ ಅಂದೆ ಅಷ್ಟೇ. ಅಲ್ಲಿಗೆ ನ್ಯೂಟ್ರಲ್ ಆಗಿ ಹೋದ್ರು. ಫಸ್ಟ್ ಪ್ರೆಸ್ ಅಂತ ಹೇಳಿದ್ಯಾ ಯಾವ ರೀಸನ್ಗೆ ಅಂತ ಅಂದ್ರೆ ಎದುರುತ್ತಾರೆ ಸ್ವಲ್ಪ, ಹಿಂಗ್ ಮಾಡಬಾರ್ದು. ನಾನು ಫೋಟೋಗ್ರಾಫರ್ ಆಸ್ ಇಟ್ ಈಸ್ ಮಾಡಿದೆ. ಅದನ್ನೇ ಹೇಳಿದ ತಕ್ಷಣ ಹೋದ್ರು, ನೀನು ID ಕಾರ್ಡ್ ಎಲ್ಲಿ ಅಂತ ಕೇಳಿದ್ರು. ನನ್ನ ID ಇಲ್ಲ ಸರ್, ನಂದು ಇವಾಗ ತೋರಿಸ್ತೀನಿ ನಿಮ್ಗೆ, ಯಾಕೆ ನಮ್ಮ ID ತೋರಿಸ್ತೀನಿ ಅಂತ ಹೇಳಿ ಇದು ಮಾಡಿದ್ಮೇಲೆ ಹೋಗಿ ಕೆಳಗಡೆಯಿಂದ 10 ಜನ, ಒಂದು 5-6 ಬೈಕು ಮತ್ತೆ ಕಾರಲ್ಲೂ ಬಂದ್ರು, ಆಟೋದಲ್ಲೂ ಬಂದ್ರು. ಸುಮಾರು ಹೊರಗಡೆ ಏನ್ ಮಾಡಿದ್ರು, ಆಟೋದಲ್ಲಿ ಆಕ್ಚುಲಿ ಅವರು ಅವ್ರದ್ದು ಏನೋ ಸಮಥಿಂಗ್ ಐಟಮ್ಸ್ ಇಟ್ಟಿದ್ರು ಅನ್ಸುತ್ತೆ. ನನ್ಗೇನೋ ನಾವೇನಾದ್ರು ಮತ್ತೆ ನಾವು ಕೈ ಮಾಡಿದ್ರೆ ಅವ್ರು ತುಂಬಾ ಕೈ ಮಾಡ್ತಿದ್ರು. ಇನ್ನು ನಾವ್ ಯಾವ ಒಬ್ರು ನಮ್ಮ ಹುಡುಗರು ಒಬ್ರು ಕೈ ಮಾಡಲೇ ಇಲ್ಲ. ನಾನಂತೂ ನನಗೆ ಫಸ್ಟ್ ಇಲ್ಲಿಗೆ ಒಬ್ಬ ಹಿಂಗ್ ಕೈ ಹಿಡ್ಕೊಂಡ, ಇನ್ನೊಬ್ಬ ಇಲ್ಲಿಗೆ ಎದೆ ಗೊತ್ತಾ, ಅವಾಗಲೇ ನಂದು ಫುಲ್ ಬಾಡಿ ಎಲ್ಲ ಡೌನ್ ಆಗೋಗ್ಬಿಡ್ತು. ಇನ್ನೇನ್ ಮಾಡ್ದೆ, ಇನ್ನೊಬ್ಬ ಏನ್ ಮಾಡ್ದ, ಒಬ್ಬ ಕೈ ಹಿಡ್ಕೊಂಡ್ಬಿಟ್ಟಿದ್ದಾನೆ, ಇನ್ನೊಬ್ಬ ಮುಷ್ಟಿ ಹಿಡ್ಕೊಂಡು ಇಲ್ಲಿ ಕಣ್ಣಿಗೆ ಹೊಡಿತಾ ಇದ್ದಾನೆ. ನನ್ನ ವಿಷನ್ ಹಾಳಾಗ್ಬಿಡ್ತು.